ಬಂದದ್ದು ಶೋಣಿತಾವರಿಂದ ಚುಂಬನ ಮಂತ್ರಿ ಬಾಂಧವ್ಯದಲ್ಲಿ ಅಳಿಯ ರಕ್ತಬೀಜರೆಂದು ನಾಮಕರಣ. ನಿನ್ನ ಇರವನ್ನು ಚಂಡಮುಂಡನಿಂದ ನಮ್ಮ ದೊರೆ ಶುಂಭ ನಿನ್ನನ್ನು ಸಾನುರಾಗದಿಂದ ಬಯಸಿದರೆ ನೀನು ಚೂಣಿಯನ್ನು ಬಯಸಿಬಿಟ್ಟೆ ಅಲ್ವಾ? ಶುಂಭ ದಾನವ ಬಯಸಿದರೆ ಏನು ಬಿಟ್ಟ ಹೆಜ್ಜೆ? ಶುಂಭನಾದರೇನು ನಿಶುಂಭನಾದರೇನು ಸಾಕ್ಷಾ ಶಂಭುವೇ ಬರಲಿ. ಹಾಗಾದ್ರೆ ಶುಂಭನ ಯೋಗ್ಯತೆ ನೀನು ಬರಲಿ. ಈಗ ವ್ಯಕ್ತಿಯಾಗಿ ಉಳಿದಿಲ್ಲ, ಶಕ್ತಿಯಾಗಿ ಬೆದಾಡುತ್ತಾ ಇದ್ದಾನೆ. ಏಕದೇವೋ ಶುಂಭ ಎಂಬಂತ ಅನ್ವರ್ಥನಾಮಕ್ಕೆ ಮಾತನಾಗಿದ್ದಾನೆ. ಏನು ನಕ್ಷತ್ರ ಮಂಡಲದಲ್ಲಿ ವಾಸ, ಏನು ದೇವತೆಗಳ ಪಂಕ್ತಿಯಲ್ಲಿ ಹರಿಭೋಜನ, ಪರಶಿವನ ಸರಿವಂಚನಲ್ಲಿ ವಾಸವನ ಸಮಗತಿಗೆ ಸರಸಿಜೋತ್ಸವನ ತೊಡೆಸೋಂಕಿನಲ್ಲಿ ಕುಳಿತುಕೊಳ್ಳಬರುವಂತಹ ಅಂಥ ವ್ಯಕ್ತಿ ಸಂಧಾನಕ್ಕೆಂದು ಕಳಿಸಿದ್ರೆ ನೀನು ಕೊಟ್ಟ ಉತ್ತರ ಏನು? ಧೂಮ್ರಾಕ್ಷ ಬಂದರೆ ಸುಟ್ಟು ಬಿಟ್ಟೆ, ನೀನು ಹಾಗಾದ್ರೆ ಬಿಟ್ಟು. ಚಂಡಮುಂಡರು ಬಂದರೆ ಉಗ್ರ ಮಹಾಕಾಳಿಯಾಗಿ ಚಣಚಣಕ್ಕೂ ರೂಪಾಂತರಗೊಳ್ಳುದು. ಯಾಕೆ? ನೇರವಾಗಿ ನಿಮಗೆ ಬರುವುದಕ್ಕೆ ಆಗಲಿಲ್ಲ. ಏನೇ ಆಗಲಿ, ನಾನು ಬಂದಾಗ ಏನಾಂಕರಿ ಭಕ್ತಿಯಾಗಿ ಆರಾಧ್ಯುವೆಂದರೆ ಅರ್ಥವೇನು? ನನ್ನ ಅಂತರಂಗವನ್ನು ಅರಿತಿದ್ದೆ. ನನ್ನ ಅಂತರಂಗ ನನ್ನ ಆತ್ಮಶಕ್ತಿ ಏನೆಂಬುದನ್ನು ಸ್ಪಷ್ಟವಾಗಿ ಅರಿತುವುದನ್ನು ನಾನು ಹೇಳ್ತಾ ಇದ್ದೇನೆ. ದೇವತೆಗಳಾಗಲಿ, ದಾನವರಾಗಲಿ, ಮಾನವರಾಗಲಿ ತಾಯಿಯಾದವರಿಗೆ ಸಮಾನ. ದೇವತೆಗಳ ಪಕ್ಷಪಾತಿಯಾಗಿ ಏಕಪಕ್ಷೀಯವಾದಂತಹ ವಾದವನ್ನೇ ಮಂಡಿಸ್ತಾರೆ. ನಮ್ಮನ್ನೆಲ್ಲ ತಂಡಾತುಂಡ ಮಾಡಿಬಿಟ್ಟಿಯಲ್ಲ, ಇನ್ನಾದ್ರೂ ಬಿಡು. ದಾನವರನ್ನು ಕಾರುಣ್ಯ ಭಾವದಿಂದ ನೋಡು. ಅದಕ್ಕಾಗಿಯೇ ತಂದಿದ್ದೇನೆ ಬಂಗಾರದ ಪಲ್ಲಕ್ಕಿ. ಏನು ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟನಾಗಿದ್ದೇನೆ ರಕ್ತಬೀಜ. ಧನ್ಯನಾದಿ. ನಾನು ಯಾರು, ನಾನು ಏನು ಎನ್ನುವುದನ್ನು ಈ ಮೂಲಕ ಸ್ಪಷ್ಟವಾಗಿ ತಿಳಿಸಿದವಳಿದ್ದೇನೆ. ಭ್ರಾಂತನಾದಂತಹ ಶುಂಭನ ಅರಿವಿಗೆ ಅದು ಬರಲಿಲ್ಲ. ಅನುರೇನು ತೃಣಕಾಷ್ಟ ತಾವರ ಜಂಗಮಗಳಲ್ಲಿಯೂ ಐಕ್ಯವಾಗಿರುವಂತಹ ನನ್ನನ್ನು ಕಂಡು ನಿನ್ನ ಒಡೆಯನಾದಂತಹ ಶುಂಭ ಮೋಹಿಸಿದನೆ. ಅನುರೇನು ತೃಣಕಾಶದಲ್ಲಿರುವಂತಹ ನೀನು ಶುಂಭನ ಬುದ್ಧಿಯಲ್ಲಿ ಯಾಕೆ ತುಂಬಿರಲಿಲ್ಲ? ಶುಂಭನ ಬುದ್ಧಿಯಲ್ಲಿಯೂ ಐಕ್ಯಳಾಗಿದ್ದೇನೆ ಮುಡುಕುವುದಕ್ಕೆ ಹೇಳು ರಕ್ತಬೀಜ. ವಿಜ್ಞಾನ ದೃಷ್ಟಿಯನ್ನು ಕಳುಹಿಸು ನೀನು. ಇಷ್ಟರವರೆಗೆ ಕರುಣಿಸಿದವಳಿದ್ದೇನೆ, ಆದ್ರೆ ಅವನ ಬುದ್ಧಿಗೆ ಅದು ತಿಳಿದು ಹೋಗಿಲ್ಲ ಅಷ್ಟೇ. ಅಜ್ಞಾನದ ಅಂಧಕಾರವೇ ತುಂಬಿರುವವರಿಗಿನ ಸುಜ್ಞಾನ ಎಲ್ಲಿಂದ ಹೇಳು ರಕ್ತಬೀಜ? ಅಂತೂ ಅಜ್ಞಾನಿ ಅಂತ ಹೇಳುವುದಕ್ಕೆ ಹೊರಟಿದ್ದೆ. ಅಜ್ಞಾನಿ ಅಂತ ಹೇಳುವ ದೇವತೆಗಳ ಪಂಕ್ತಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಹೌದೇ? ಹಾಗಾದ್ರೆ ಇಂತಹ ಮಂತ್ರ ಮಾಟ ಮಾನವ ರಕ್ತಪಾತವನ್ನೆಲ್ಲ ಯಾಕೆ ಮಾಡ್ತಾನೆ ಅವ? ಯಾಕಂದ್ರೆ ನಮ್ಮ ಸ್ವಭಾವವೇ ಹಾಗೆ. ಹುಲಿ ಮಾಂಸ ತಿಂತದೆ, ದನ ಹುಲ್ಲು ಮೇಯ್ತದೆ. ಸ್ವಭಾವ ದುರತಿಕ್ರಮ. ಹೌದಾ? ಹಾಗಾದ್ರೆ ಅದನ್ನು ನಾನು ತುಂಡರಿಸುವುದಕ್ಕೆ ಬೇಕಾಗಿ ಇಲ್ಲಿಗೆ ಕಟುಂಬವನಕ್ಕೆ ಬಂದವಳು ನಾನು. ನೀನು ಹೇಳಿದಂತ ವ್ಯಾಕರಣವನ್ನು ತುಂಡರಿಸ್ತೇನೆ. ನೀನು ಹೇಳಿದಂತ ವ್ಯಾಕರಣವನ್ನು ತುಂಡರಿಸ್ತೇ. ಯಾಕಾಗಿ ತುಂಡರಿಸಬೇಕು? ಅದು ಮಾಂಸಾಹಾರಿ ಅಲ್ವಾ? ಮಾಂಸಾಹಾರಿ ಆದ್ರೆ ಏನಾಯ್ತು? ನಾನು ಅದನ್ನೇ ಹೇಳುದು. ದಾನವರು ಮಾಂಸಾಹಾರಿಗಳು, ಮಾಟ ಮಂತ್ರ ಮಾಡ್ತೇವೆ. ನಮ್ಮ ಕುಲದ ಕಸುಬೇಕು ರಕ್ತಬೀಜ. ಎಷ್ಟಾದ್ರೂ ನನ್ನನ್ನು ಶೋಣಿತಾಪುರಕ್ಕೆ ಕರೆದುಕೊಂಡು ಹೋಗಿ ಕೆಟ್ಟವನಾದಂತಹ ಶುಂಭನನ್ನು ಒಳ್ಳೆಯವನನ್ನಾಗಿಸಬೇಕೆನ್ನುವಂತ ನನ್ನ ಪ್ರಯತ್ನದಲ್ಲಿ ತಪ್ಪೇನು? ಬಂಡಗಲ್ಲನ್ನಾದ್ರೂ ಅರಳಿಸುವಂತಹ ಗುಣ ಅಂತ ನಿಮಗೆ. ಕಾಗೆಯಲ್ಲಿ ಯಾರಾದ್ರೂ ಮೇರು ಗುಣವನ್ನು ಅರಸುವುದಕ್ಕೆ ಸಾಧ್ಯ? ನಮ್ಮ ಒಡೆಯ ಕೋಗಿಲೆ ನೀನೇನು ಬಲ್ಲೆ. ಒಮ್ಮೆ ಇಂಪಾದ ಕಂಠವನ್ನು ಕೇಳು. ಸತ್ಗುಣಗಳಲ್ಲಿ ಅವಗುಣ ಇದೆಯೇ? ಆದ್ರೆ ಅವಗುಣದಲ್ಲಿ ಒಂದು ಗುಣ ಇದೆ ಅಂತ ಬರಬೇಡ. ಕಬ್ಬಿಣದಲ್ಲಿ ಯಾರಾದ್ರೂ ವರುಷ ಗುಣವನ್ನು ಅರಸುವುದಕ್ಕೆ ಸಾಧ್ಯ ಉಂಟೆ? ಮನುಷ್ಯ ದೃಶ್ಯವಾದಂತಹ ಕಬ್ಬಿಣ ಬಂಗಾರವಾಗ್ತದೆ. ಚಂದನದ ತೋಟದ ಮಧ್ಯೆ ಬಿದಿರಿನ ಮರವನ್ನು ಬೆಳೆದರೆ ಚಂದನದ ಕಂಪಾಗಲಿ ತಂಪಾಗಲಿ ಬಿದಿರಿಗೆ ಪಸರಿಸುವುದಿಲ್ಲ ರಕ್ತಬೀಜ. ಯಾಕೆ? ಬಿದಿರಿನಲ್ಲಿ ಟೊಳ್ಳಾದ್ರೆ ನಮ್ಮ ನಿನ್ನ ಭಕ್ತಿಗೀತೆಯನ್ನು ಸುಸ್ವರವಾಗಿ ಹಾಡುವುದಕ್ಕೆ ಬೇಡವಾದ್ರೂ ಆದಿತ್ತು. ನೀನು ಬೇಡ ನುಡಿಸುತ್ತಿ, ನಾನಿಲ್ಲಿ ಮರಣ ಮೃದಂಗವನ್ನೇ ನುಡಿಸಿದವಳಿದ್ದೇನೆ. ಅದನ್ನೇ ಸಾಕು ಅಂತ ಹೇಳಕ್ಕೆ ಬಂದದ್ದು. ನೀನು ಮರಣ ಮೃದಂಗವನ್ನು ಸಾಕು. ನಮಗೆ ಬೇಕಿತ್ತು ನಿನ್ನ ಕಾರುಣ್ಯದ ಕಥೆ, ಅದನ್ನು ಕರುಣಿ. ಹಸಿವು ದೃಶ್ಯ ನನ್ನಲ್ಲಿ ಅಧಿಕವಾಗಿದೆ ರಕ್ತಬೀಜ. ನಿನಗೇನು ಬೇಕು? 14 ಲೋಕದ ಸರ್ವ ಸಂಪತ್ತನ್ನು ತಂದು ನಿನ್ನ ಮತದಲ್ಲಿ ಅರ್ಪಿಸ್ತೇನೆ. ದುಷ್ಟ ಶಿಕ್ಷಣ ನನ್ನ ಹಸಿವು, ಶಿಷ್ಟ ಪರಿಪಾಲನೆ ನಿನ್ನ ದೃಷ್ಟಿ. ಅದನ್ನು ಕೇಳುವವರ ತ್ರಿಕರಣ ಶುದ್ಧವಾಗಿರ್ಬೇಕು. ತ್ರಿಕರಣ ಶುದ್ಧ ಇಲ್ಲದಿದ್ದರೆ ಬ್ರಹ್ಮದೇವ ನಮಗೆ ಬರಕೊಡ್ತಿದ್ದಿಲ್ಲ. ಮಾತಿಗೆ ತಪ್ಪಿನ ನೀನೇ ಸ್ಪಷ್ಟಪಡಿಸಿದೆಯಲ್ಲ. ನಮಗೆ ಎಲ್ಲದಕ್ಕೂ ಈಗ ಆಧಾರ ಮುಖ್ಯ. ಕರೆದರುತ್ತೇನೆ ಇಲ್ಲವಾದಲ್ಲಿ ಹೇಳಿಕೊಂಡು ಮಾತು ಕೊಟ್ಟು ಬಂದವನಲ್ವೇ ನೀನು? ಒಡೆಯರ ಮುಂದೆ ಹಾಗೆ ಇರುವುದು ಅನಿವಾರ್ಯ. ಇಲ್ಲಿಗೆ ಬಂದ ನಿಮಗೆ ಮುಂದೆ ಬಲ ಬುದ್ಧಿ ಹೋಯ್ತೆ.
ಎಡಗ ಇಲ್ಲ. ಬ್ರಹ್ಮದೇವನವನ ಒಂದು ಬಿಂದು ರಕ್ತ ಕುಂಬಿನಿಯನ್ನು ಸೋಂಕಿದರೆ ನನ್ನಂದೇ ಕೋಟ್ಯಾನು ಕೋಟಿ ರಕ್ತ ವಿಜೃಂಭಿಸಿದ ಬ್ರಹ್ಮನ ವರಬಲ ನಿಮಗೆ ತೋರಿಸ್ತೇನೆ. ಪಿಂಡಗಳು ನಾಶ ಆಗಲೇಬೇಕು, ರಕ್ತದರಿಗೆ ಸೋಕಬಾರದು. ಆದ್ದರಿಂದ ನಾಲಿಗೆಯಿಂದ ಹೊರಜಾತಿ